ಕನ್ನಡ ವಾಹಿನಿಗೆ ಸ್ವಾಗತ. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಮೊದಲ ಘಟ್ಟದ ಇತಿಹಾಸ ಪ್ರಸಿದ್ಧ ಶ್ರೀ ಮಾರಮ್ಮ ದೇವಿಯವರ ಜಾತ್ರಾ ಮಹೋತ್ಸವ ಮಂಗಳವಾರ ರಾತ್ರಿ ಸಾವಿರಾರು ಜನರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿದೆ. ಮಂಗಳವಾರ ಬೆಳಗ್ಗೆಯಿಂದಲೇ ಶ್ರೀ ಮಾರಮ್ಮ ದೇವಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದು ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ನಂತರ ಶ್ರೀ ಮಾರಮ್ಮ ದೇವಿಯ ರಥೋತ್ಸವ ನೆರವೇರಿದೆ. ಮಂಗಳವಾರ ರಾತ್ರಿ ಶ್ರೀ ಮಾರಮ್ಮ ದೇವಿಯ ಉತ್ಸವ ಮೆರವಣಿಗೆ, ಪೂಜಾರರ ಕುಣಿತ, ಕತ್ತಿ ವರಸೆ ಸೇರಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆದಿದ್ದಾವೆ. ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಿದ್ದ ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಶ್ರೀ ಮಾರಮ್ಮ ದೇವಿಯ ದರ್ಶನ ಪಡೆದಿದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ರಂಗಸ್ವಾಮಯ್ಯ ಮಾತನಾಡಿ, ಮದನಘಟ್ಟ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಮಾರಮ್ಮ ದೇವಿಗೆ ಸುಮಾರು 700 ವರ್ಷಗಳ ಇತಿಹಾಸವಿದೆ. ಶಿವಮೊಗ್ಗ, ತುಮಕೂರು, ಬೆಂಗಳೂರು ಸೇರಿ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಜಾತ್ರೆಗೆ ಆಗಮಿಸುತ್ತಾರೆ. ಪ್ರತಿ ವರ್ಷವೂ ಕೂಡ ಭಕ್ತರಿಗೆ ದಾಸೋಹ ವ್ಯವಸ್ಥೆ ಮಾಡಲಾಗುತ್ತೆ. ಇಲ್ಲಿಗೆ ಬರುವ ಭಕ್ತರ ಇಷ್ಟಾರ್ಥಗಳು ಈಡೇರುತ್ತೆ ಎಂದರು. ದೇವಸ್ಥಾನದ ಅರ್ಚಕ ಕಿರಣ್ ಮಾತನಾಡಿ, ಪ್ರತಿ ವರ್ಷವೂ ಶ್ರೀ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಸಲಾಗುತ್ತೆ. ರಥೋತ್ಸವ ಸೇರಿ ಶ್ರೀ ಮಾರಮ್ಮ ದೇವಿಯ ಉತ್ಸವ ಹಾಗೂ ಬುಧವಾರ ರಾತ್ರಿ ಪೆಟ್ಟಿಗೆ ಮಾರಮ್ಮನ ಉತ್ಸವ ನಡೆಯಲಿದೆ ಎಂದರು. ಇಲ್ಲಿಂದ ಸುಮಾರು 2-3 ಕಿಲೋಮೀಟರ್ ದೂರ ಒಂದು ಕಣ್ಣಂತ ಮಾಡಿರ್ತೀವಿ. ಇಲ್ಲಿ ದೇವ್ರ ಬೆಳಗ್ಗೆ ಆಗುತ್ತೆ, ಪುಟವೋಜನೆಗೆ ಹೋಗುತ್ತೆ, ಪುನೋಜನೆ ಮಾಡ್ಕೊಂಬರ್ತಾರೆ. ಸಾಮಾನು ಕುಣಿತ ಇರುತ್ತೆ. ವಿಶೇಷ ಅದಕ್ಕಿಂತ ದೊಡ್ಡದು ದೇವ್ರ ಉತ್ಸವ ಇರುತ್ತೆ. ಉತ್ಸವ ರಂಗಸ್ಥಾನ ಮಾಡಿಸ್ಕೊಂಬರ್ತೀವಿ. ಆಮೇಲೆ ಪುರೋಹಿತರು ಹೇಳ್ತಾರೆ. ಅದೆಲ್ಲ ಪುಣ್ಯ ಆದ ಮೇಲೆ ದೇವ್ರು ಕುಣಿಸ್ತೀವಿ. ಇತಿಹಾಸದಲ್ಲಿ ಎಲ್ಲೂ ಈ ಥರ ದೇವ್ರು ಕುಣಿಸಲ್ಲ. ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡ್ಬೋದು, ಎಲ್ಲಿ ಬೇಕಾದ್ರೂ ನೋಡ್ಬೋದು. ಸೋಮನ ಕುಣಿತ ಏನಾದರೂ ಇರುತ್ತೆ? ಸೋಮನ ಕುಣಿತ ಇದೆ, ವಿಶೇಷ ಕುಣಿತ ಸೋಮನ ಕುಣಿಸಪ್ಪ ಅಷ್ಟೇ. ಮತ್ತು ಇತಿಹಾಸದ್ದು ಸುಮಾರು 700 ವರ್ಷಗಳ ಹಿಂದಿನಿಂದ ಇತಿಹಾಸದಿಂದ ನಡ್ಕೊಂಡು ಬಂದಿರೋದು. ವರ್ಷ ಮೊದಲು ದೇವಸ್ಥಾನ ಇರಲಿಲ್ಲ, ಹಳೆ ದೇವಸ್ಥಾನ ಇತ್ತು. ಬಂದ ಭಕ್ತಾದಿಗಳನ್ನ ಕಷ್ಟ ಸುಖಗಳನ್ನ ಹೊಡೆದು ಭಕ್ತಾದಿಗಳು ಜಾಸ್ತಿ ಆದಮೇಲೆ ದೇವಸ್ಥಾನ ಕಟ್ಟಿಸ್ಕೊಂಡು ದೇವಸ್ಥಾನ ಎಲ್ಲ ಕಟ್ಟರು. ನಾವು ಅದಕ್ಕೆ ಅರ್ಚಕರು. ದೇವಸ್ಥಾನ ಎಲ್ಲ ಕಟ್ಟಿದ ಮೇಲೆ ಸುಮಾರು ಈಗ ನಡೀತಾ ಇರೋದು ಅಂದರೆ ಸುಮಾರು 10,000 ಜನ ಸೇರುತ್ತೆ. ಅವರಿಗೆ 3 ಹೊತ್ತು ಊಟ ಹಾಕ್ತೀವಿ, 3 ಹೊತ್ತು ನಡೆಸ್ತೀವಿ. ಆಮೇಲೆ ದೇವ್ರ ಉತ್ಸವ ನಡೀತಿದೆ. ಇದು ಉದ್ಭವ ಮೂರ್ತಿ. ಬಂದ ಕಷ್ಟ ದುಃಖಗಳನ್ನ ಹೊಡಿತೈತೆ. ಅದರಿಂದ ಭಕ್ತಾದಿಗಳು ಜಾಸ್ತಿ ಆಗ್ತಾಯಿದೆ. ಅದು ಇತಿಹಾಸ ಕೇಳಬೇಕು ಅಂದರೆ ಒಂದು ದಿವಸ ಎಲ್ಲ ಆಗುತ್ತೆ. ಅದು ನಿಧಾನಕ್ಕಿದ್ದಾಗ ಬೇಕಾದ್ರೆ ಕೇಳಿ ನಾವು ಹೇಳ್ತೀವಿ. ಮತ್ತು ರಥೋತ್ಸವ ಅದಾದಮೇಲೆ ಅಮ್ಮನವರ ಕಣದ ಹತ್ರ ಹೋಗುತ್ತೆ, ಅಲ್ಲಿ ಗಂಗಸ್ಥಾನ, ನಂತರ ಸೋಮನ ಕುಣಿತ ವಿಶೇಷವಾಗಿ. ಅದ ನಂತರ ಅಮ್ಮನವರು ಪ್ರಮುಖ ಗ್ರಾಮದಲ್ಲಿ ಬೀದಿನಲ್ಲಿ ಮೆರವಣಿಗೆ ಇರುತ್ತೆ. ಅದ ನಂತರ ದೇವಸ್ಥಾನಕ್ಕೆ ಬಂದು ಗದ್ಗೆ ಆಗುತ್ತೆ. ಅದಾದಮೇಲೆ ಭಕ್ತಾದಿಗಳು ಹರಕೆ ಹೊತ್ಕೊಂಡಿರ್ತಕ್ಕಂಥ ಮೆರವಣಿಗೆ ಇರುತ್ತೆ. ಅದಾದಮೇಲೆ ಸಂಜೆಗೆ ವಿಶೇಷವಾಗಿ ಬುಧವಾರ ಸಂಜೆಗೆ ಪೆಟ್ಟಿಗೆ ಮಾರಮ್ಮಂದು ಇರುತ್ತೆ. ಅದಾದಮೇಲೆ ಹೂವಿನ ವನೋತ್ಸವ ವಿಶೇಷವಾಗಿರುತ್ತೆ. ಅದಾದಮೇಲೆ ಆರತಿ, ಬಾಯಿಬೀಗ ಇದು ಸಂಪ್ರದಾಯವಾಗಿ ನಡೆಸ್ತಾರೆ. ಒಟ್ಟಾರೆಯಾಗಿ ಶ್ರೀ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಸಾವಿರಾರು ಜನರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿದೆ. ತಾಜಾ ಸುದ್ದಿಗಾಗಿ MTV News 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.